MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಧರ್ಮಸ್ಥಳ ಅಸ್ಥಿಪಂಜರ ಪತ್ತೆ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ 8ನೇ ದಿನವೂ ಮುಂದುವರೆದಿದೆ. ಇಂದು 13ನೇ ಪಾಯಿಂಟ್ ಬದಲಿಗೆ ಹೊಸ ಜಾಗದಲ್ಲಿ ಶೋಧ ನಡೆಸಲಾಗಿತ್ತು. ಆಗಸ್ಟ್ 4ರಂದು ಮನುಷ್ಯನ ಅಸ್ಥಿಪಂಜರ ಸಿಕ್ಕ ಸ್ಥಳದಲ್ಲೇ ಹುಡುಕಾಟ ನಡೆಸಲಾಯಿತು. ಇತ್ತ ದೂರುದಾರ ಜಯಂತ್ ದೂರಿನ ಬಗ್ಗೆಯೂ ಎಸ್ಐಟಿ ತನಿಖೆಗೆ ಮುಂದಾಗಿದೆ. ಧರ್ಮಸ್ಥಳ ಶವಗಳ ಹೂತು ಹಾಕಿದ ಪ್ರಕರಣದಲ್ಲಿ ಮತ್ತೊಬ್ಬ ಎಂಟ್ರಿ. ದೂರುದಾರನ ಜೊತೆ ಶವಗಳ ಹೂತು ಹಾಕಿದ್ದ ವ್ಯಕ್ತಿ ಎಸ್ಐಟಿ ಮುಂದೆ ಪ್ರತ್ಯಕ್ಷ. ಮಾಸ್ಕ್ ಮ್ಯಾನ್ ಜೊತೆ ಮತ್ತೊಬ್ಬ. ಧರ್ಮಸ್ಥಳ ಶವಗಳು ಹೂತು ಹಾಕಿದ ಪ್ರಕರಣಕ್ಕೆ ಬುಧವಾರ ಮತ್ತೊಂದು ಸ್ಫೋಟಕ ತಿರುವು ಸಿಕ್ಕಿದೆ. 100 ಶವಗಳನ್ನು ನನ್ನಿಂದ ಬಲವಂತವಾಗಿ ಹೂತು ಹಾಕಿಸಲಾಗಿದೆ ಅಂತ ಮಾಸ್ಕ್ ಮ್ಯಾನ್ ದೂರು ನೀಡಿದ್ದ. ಈತ ನೀಡಿದ ದೂರಿನ ಮೇರೆಗೆ ಧರ್ಮಸ್ಥಳದಲ್ಲಿ ಶವಗಳಿಗಾಗಿ ತೀವ್ರ ಶೋಧ ನಡೀತಿದೆ. ಈ ಮಧ್ಯೆ ಶವಗಳ ಹೂತು ಹಾಕಿದ ಪ್ರಕರಣದಲ್ಲಿ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದಾನೆ. ದೂರುದಾರನ ಜೊತೆ ಸೇರಿ ಶವಗಳ ಹೂತು ಹಾಕುವ ಕೆಲಸ ಮಾಡಿದ್ದಾನೆ ಎನ್ನಲಾದ ಮತ್ತೊಬ್ಬ ವ್ಯಕ್ತಿ ಬೆಳ್ತಂಗಡಿಯ ಎಸ್ಐಟಿ ಮುಂದೆ ಪ್ರತ್ಯಕ್ಷವಾಗಿದ್ದಾನೆ. ಎಸ್ಐಟಿ ಮುಂದೆ ಪ್ರತ್ಯಕ್ಷವಾಗಿರುವ ವ್ಯಕ್ತಿ ಧರ್ಮಸ್ಥಳದ ಸುತ್ತಮುತ್ತಲಿನ ನಿವಾಸಿ ಎನ್ನಲಾಗಿದೆ. ದೂರುದಾರನ ಜೊತೆಗೂಡಿ ಶವಗಳ ಹೂತಿದ್ದಾನೆ ಎನ್ನಲಾದ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ, ಡಿಐಜಿ ಅನುಚೇತ್, ಎಸ್ಪಿ ಸಿಎ ಸೈಮನ್ ವಿಚಾರಣೆ ನಡೆಸಿದ್ದಾರೆ. ಈತನನ್ನ ಪ್ರಕರಣದಲ್ಲಿ ವಿಟ್ನೆಸ್ ಮಾಡುವ ಸಾಧ್ಯತೆ ಇದೆ. 13 ಅಲ್ಲ, 11A ಪಾಯಿಂಟ್ನಲ್ಲಿ ಶೋಧ. ನೇತ್ರಾವತಿ ತೀರದಲ್ಲಿ ಶವಗಳ ಶೋಧದ 8ನೇ ದಿನವಾದ ಬುಧವಾರ ಎಸ್ಐಟಿ 13ನೇ ಪಾಯಿಂಟ್ನಲ್ಲಿ ಭೂಮಿ ಅಗೆಯಬೇಕಿತ್ತು. ಆದರೆ ಎಸ್ಐಟಿ ಅಧಿಕಾರಿಗಳು ದಿಢೀರ್ ಅಂತ ಪ್ಲಾನ್ ಬದಲಿಸಿದ್ರು. 13ನೇ ಪಾಯಿಂಟ್ ಬದಲಿಗೆ ಅಸ್ಥಿಪಂಜರ ಸಿಕ್ಕಿದ್ದ ಜಾಗದಲ್ಲಿಯೇ ಶೋಧ ನಡೆಸಿದ್ದಾರೆ. ಸೋಮವಾರ ಹೆಣಗಳ ಶೋಧ ಕಾರ್ಯಾಚರಣೆ ವೇಳೆ ಭೂಮಿ ಅಗೆಯದೆ ನೆಲದ ಮೇಲೆ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಇದನ್ನ 14ನೇ ಪಾಯಿಂಟ್ ಅಂತ ಹೇಳಲಾಗಿತ್ತು. ಆದರೆ ಎಸ್ಐಟಿ ಅಧಿಕಾರಿಗಳು ಈ 14ನೇ ಪಾಯಿಂಟ್ ಅನ್ನ 11A ಅಂತ ಗುರುತು ಮಾಡಿದ್ದಾರೆ. ಬುಧವಾರ ಇದೇ ಪಾಯಿಂಟ್ನಲ್ಲಿ ಶೋಧ ನಡೆದಿದೆ. 13ನೇ ಪಾಯಿಂಟ್ ದೂರುದಾರ ಗುರುತು ಮಾಡಿರೋ ಕೊನೆಯ ಪಾಯಿಂಟ್. 100 ಹೆಣ ಹೂತಿದ್ದೇನೆ ಅಂತ ಹೇಳಿರೋ ದೂರುದಾರ 13 ಪಾಯಿಂಟ್ಗಳನ್ನು ಗುರುತಿಸಿದ್ದಾನೆ. ಇದರಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಕಿಂಡಿ ಅಣೆಕಟ್ಟು ಸಮೀಪ ಇರೋ ಈ 13ನೇ ಪಾಯಿಂಟ್ನಲ್ಲಿ ಅತಿ ಹೆಚ್ಚು ಶವಗಳ ಹೂತಿರೋದಾಗಿ ದೂರುದಾರ ಹೇಳಿದ್ದಾನೆ. ಹೀಗಾಗಿ ಈ ಪ್ರದೇಶವನ್ನ ದೊಡ್ಡದಾಗಿ ಮಾರ್ಕ್ ಮಾಡಲಾಗಿದೆ. ದೂರುದಾರ ತಂದುಕೊಟ್ಟ ತಲೆಬುರುಡೆ ಮಹಿಳೆಯದ್ದಲ್ಲ, ಪುರುಷನದ್ದು. ತಲೆಬುರುಡೆ ರಹಸ್ಯ ಬಯಲು. TV9ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. 100 ಶವ ಹೂತು ಹಾಕಿದ್ದೇನೆ ಅಂತ ದೂರು ನೀಡಿದ ಮಾಸ್ಕ್ ಮ್ಯಾನ್ ಕೋರ್ಟ್ಗೆ ಹಾಜರಾಗಿದ್ದ. ಬಳಿಕ ಬೆಳ್ತಂಗಡಿ ಠಾಣೆ ಪೊಲೀಸರು ದೂರುದಾರನ ಹೇಳಿಕೆ ದಾಖಲಿಸಿಕೊಂಡಿದ್ರು. ಈ ವೇಳೆ ಇದೇ ರೀತಿಯಾಗಿ 100 ಹೆಣ್ಣು ಮಕ್ಕಳ ಶವವನ್ನ ಹೂತಿಟ್ಟಿದ್ದೇನೆ, ಅತ್ಯಾಚಾರ ಎಸಗಿ ಕೊಲೆ ಮಾಡಿ ತಂದುಕೊಟ್ಟಿದ್ದ ಹೆಣ್ಣು ಮಕ್ಕಳ ಶವ ಹೂತಿಟ್ಟಿದ್ದೇನೆ, ಪಾಪ ಪ್ರಜ್ಞೆ ಕಾಡುತ್ತಿದೆ ಅಂತ ದೂರುದಾರ ಹೇಳಿದ್ದ. ಈ ವೇಳೆ ಮಹಿಳೆಯ ಬುರುಡೆ ಅಂತ ಹೇಳಿ ಒಂದು ಬುರುಡೆ ನೀಡಿದ್ದ. ದೂರುದಾರ ನೀಡಿದ್ದ ತಲೆಬುರುಡೆಯನ್ನ ಪೊಲೀಸರು FSL ಪರೀಕ್ಷೆಗೆ ರವಾನಿಸಿದ್ರು. ಈ ವರದಿಯಲ್ಲಿ ತಲೆಬುರುಡೆ ಅಸಲಿಯತ್ತು ಬಯಲಾಗಿದೆ. ಈ ಬಗ್ಗೆ TV9ಗೆ FSL ತಜ್ಞರ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅನಾಮಿಕ ದೂರುದಾರ ತಂದುಕೊಟ್ಟಿದ್ದ ಹೆಣ್ಣಿನ ಬುರುಡೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ತಲೆಬುರುಡೆ ಅಸಲಿಯತ್ತು ತಿಳಿಯಲು ಬೆಂಗಳೂರಿಗೆ ಬುರುಡೆ ರವಾನೆ ಮಾಡಲಾಗಿತ್ತು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಲಾಗಿತ್ತು. ಆದರೆ ಈ ತಲೆಬುರುಡೆ ಬಗ್ಗೆ ವಿಧಿವಿಜ್ಞಾನ ತಜ್ಞರು TV9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ. ಅಸಲಿಗೆ ಅದು ಹೆಣ್ಣಿನ ಬುರುಡೆ ಅಲ್ಲ, ಪುರುಷನ ಬುರುಡೆ ಅಂತ FSL ತಜ್ಞರ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಆ ತಲೆಬುರುಡೆ ಸುಮಾರು 30ರಿಂದ 35 ವರ್ಷದ ಪುರುಷನ ಬುರುಡೆ ಅಂತ ಮಾಹಿತಿ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ 100 ಹೆಣ ಹೂತಿರೋದಾಗಿ ಹೇಳಿರೋ ದೂರುದಾರನ ಪರವಾಗಿ 6 ಜನ ಸ್ಥಳೀಯರು ನಿಂತಿದ್ದಾರೆ. ಹೆಣ ಹೂತು ಹಾಕಿದ್ದನ್ನು ನೋಡಿದ್ದಾಗಿ ಸಾಕ್ಷಿ ಹೇಳಿಕೆ ನೀಡಲು ಮುಂದೆ ಬಂದಿದ್ದಾರೆ. ಶೋಧ ಕಾರ್ಯಕ್ಕೆ ಸಹಾಯ ಮಾಡ್ತೇವೆ ಎಂದು ಹೇಳಿದ್ದಾರೆ ಎನ್ನಲಾಗಿದೆ. ಆದರೆ ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ಖಚಿತಪಡಿಸಿಲ್ಲ. ಇದೆಲ್ಲದರ ಮಧ್ಯೆ ದೂರುದಾರ ಅತಿ ಹೆಚ್ಚು ಶವ ಹೂತಿದ್ದೇನೆ ಅಂತ ಹೇಳಿರೋ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯಲಿದೆ. ಹೀಗಾಗಿ ಇದೀಗ ಎಲ್ಲರ ಚಿತ್ತ 13ನೇ ಪಾಯಿಂಟ್ನತ್ತ ನೆಟ್ಟಿದೆ. ಪೃಥ್ವಿ ಜೊತೆ ಅಶೋಕ್, TV9 ಮಂಗಳೂರು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH